ಎಲ್ಲ ಮೈಸೂರು ಮಂಡ್ಯ ಎಲ್ಲ ರೀತಿಯ ವಿದ್ಯಾರ್ಥಿಗಳು 8ನೇ ತರಗತಿ ಓಪನ್ ಮಾಡಿ ನಮ್ಮ ಶಾಲೆಯಲ್ಲಿ ಟೀಚರ್ಗಳಿಂದ ನಾವು 2 ವರ್ಷ ಸ್ಕೂಲ್ಗಳಲ್ಲಿ ಮೈಸೂರು ಸರ್ಕಾರದಲ್ಲಿ 2 ವರ್ಷ ನಮ್ಮ ಕೈಯಿಂದ ಸಂಬಳ ಕೊಟ್ಟಿದ್ದೀವಿ. ಜೊತೆಗೆ ಈ ವರ್ಷ ಇಂಗ್ಲೀಷ್ ಮೀಡಿಯಂ ಶುರು ಮಾಡಿದ್ದಾರೆ. ಇನ್ನೂ ಸರ್ಕಾರಿ ಟೀಚರ್ ಕೊಟ್ಟಿಲ್ಲ. ಇಂಗ್ಲೀಷ್ ಮೀಡಿಯಂ ಟೀಚರ್ ಡಿಮ್ಯಾಂಡ್ಸ್ ಇದೆಯಲ್ಲ, ಇದೇ ಥರ ಎಲ್ಲ ಸರ್ಕಾರಗಳು ಏಕರೀತಿ ಶಿಕ್ಷಣ ಮಾತಾಡಿದ್ದೀವಿ. ದಯವಿಟ್ಟು ನಾಳೆ ಬಂದು ಒಂದು ಪ್ಲಾಸ್ಟಿಕ್ ಹೋಗೋದಕ್ಕೆಲ್ಲ ಇದು ಮಾಡ್ಕೊಡುವಂಥದ್ದು ನೀವು ಅರ್ಜೆಂಟಾಗಿ ಬಂದುಬಿಟ್ಟಿದ್ದೀವಿ. ಇಲ್ಲ ಅವರು ಕೇಳಿದ್ವಿ ಅದೇ ಮಾಡೋದು ನಮ್ಮ ಹತ್ರನೇ ಕೊಡೋದು ಸೈನ್ ಮಾಡಿಕೊಟ್ರೆ ನಾವು ತಗೊಂಡು ಇವತ್ತೇ ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ. ನಾಳೆ ಅವ್ರು ನಾಳೆ ಒಂದು ನಂಬರ್ ರೆಡಿ ಮಾಡಿಕೊಟ್ಬಿಡಿ. ನಾವು ರಿಟರ್ನ್ ಮಾಡಿ ಫಾರ್ಮಲ್ ಆಗಿ ಅಡ್ರೆಸ್ ಮಾಡಿಕೊಡಿ. 2 ಪಾಯಿಂಟ್ LKG ಇಂದ 5ನೇ ಕ್ಲಾಸ್ ತನಕ ಪ್ರತಿಯೊಂದು ಊರಿನ ಸರ್ಕಾರಿ ಶಾಲೆಯಲ್ಲೂ CBSE ಸ್ಟ್ಯಾಂಡರ್ಡ್ 2 ಲ್ಯಾಂಗ್ವೇಜ್ ಸಿಸ್ಟಮ್ ಎಜುಕೇಷನ್ ಕೊಡಬೇಕು. 6ರಿಂದ 12ನೇ ಕ್ಲಾಸ್ ತನಕ ಪ್ರತಿಯೊಂದು ಪಂಚಾಯತಿಗೂ ವಸತಿ ಶಾಲೆ ಕೊಡಬೇಕು. ನವೋದಯ ಸ್ಕೂಲ್ ವಸತಿ ಶಾಲೆ ಕೊಡಬೇಕು. 2 ಡಿಮ್ಯಾಂಡ್ ಇದೆ. ಏನಾರು ಮಾಡಲಿಲ್ಲ ಅಂದರೆ 2026ಕ್ಕೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನ ಬಂದು 75 ವರ್ಷ ತುಂಬುತ್ತೆ, ಅಮೃತ ಮಹೋತ್ಸವ ಅಂತ ಹೇಳ್ತಾರೆ. ಸೊ ಅವತ್ತು ನಾವು ಇದು ಮಾಡ್ತೀವಿ. ಏನೋ ನಮಗೆ ಸಂವಿಧಾನದಲ್ಲಿ ಕೊಟ್ಟಿರೋ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ, ಗುಣಮಟ್ಟದ ಶಿಕ್ಷಣ ಕೊಟ್ಟಿಲ್ಲ. ಅದಕ್ಕೋಸ್ಕರ ಬಲಗೈಲಿ ರಾಷ್ಟ್ರಧ್ವಜ ಇರುತ್ತೆ. ನಮ್ಮ ದೇಶ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಗೌರವ ಸೂಚಕವಾಗಿ ಬಲಗೈಲಿ ರಾಷ್ಟ್ರಧ್ವಜ ಇರುತ್ತೆ, ಎಡಗೈಲಿ ಕಪ್ಪು ಬಾಟ ಇರುತ್ತೆ. ಕಪ್ಪು ಬಾಟ ಸರ್ಕಾರಕ್ಕೆ. ಇದನ್ನು ರಾಜ್ಯದ 224 ತಾಲೂಕು ಕೇಂದ್ರ, 31 ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಇದೆ. FMC ಸಂಘಟನೆ ಇದೆ. 31 ಜಿಲ್ಲೆ, 224 ತಾಲೂಕು ಇದೆ. ಅದೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಕೈಲಿ ಮಾಡಿಸೋದು. FIR ಯಾರ ಮೇಲೆ ಹಾಕ್ತಾರೆ, ಕೇಸ್ ಯಾರ ಮೇಲೆ ಹಾಕ್ತಾರೆ, ಯಾವ ಆಧಾರದ ಮೇಲೆ ಹಾಕ್ತಾರೆ ಅದನ್ನೆಲ್ಲ ನೋಡೇ ಬಿಡ್ತೀವಿ. ಸರ್ಕಾರ ಸವಾಲಾಗ್ತಾ ಇರೋದು ಮಕ್ಕಳು ಎಲ್ಲೋ ಅದಕ್ಕೆ ಒಂದೇ ರೀತಿ ಶಿಕ್ಷಣ ಇದ್ದರೆ ಪಠ್ಯಕ್ರಮ ಒಂದೇ ರೀತಿಯಲ್ಲಿದ್ದಾಗ ಮನೆಗೂ ಬಂದಿದ್ದು ಅಪ್ಲಿಕೇಶನ್ ಕೊಟ್ಟಿದ್ದು ಕರಿತೀವಿ ಶಿಕ್ಷಣ ಇಲಾಖೆ ಕರ್ತೀವಿ ಅಂದರೆ ನಿಮ್ಮ ಕೆಪಾಸಿಟಿ ಅಲ್ಲ ಮನೆಗೆ ಬಂದು ಹೇಳಿದ್ರು ಮನೆಗೆ ಬಂದು ಪ್ರತಿಯೊಂದು ಸರ್ಕಾರಿ ಸ್ಕೂಲ್ಗೂ ಸ್ಮಾರ್ಟ್ TV ಕೊಟ್ಟು ಸ್ವಲ್ಪ ಎಜುಕೇಟ್ ಮಾಡಿದ್ರೆ ಎಲ್ಲರಿಗೂ ಆಲ್ರೆಡಿ ಪಾಠ ಮಾಡಿದ್ದೀನಿ. ನಾನೇ ಅಲ್ಲ, ಯಾರೋ ಸುಮಾರು ಜನ ಮಾಡಿದ್ದಾರೆ. ಅದನ್ನು ಕೊಟ್ಟರೆ ಅದು ಕ್ವಾಲಿಟಿನಾರ ಇಂಪ್ರೂವ್. ಅವರೇ ಪಾಸ್ ಆಗಲಿಲ್ಲ ಅಂದರೆ 3500ರಲ್ಲಿ 420 ಮಕ್ಕಳು ಮಾತ್ರ ಅಲ್ಲ 80 ಮಕ್ಕಳು ಪಾಸ್ ಆಗ್ತಾರೆ. ಇನ್ನು 420 ವಾಪಸ್ ಬರ್ತಾರೆ. ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಂತ ಹೇಳ್ತಾರೆ. ನಾಳೆ ಒಂದು ಲೆಟ್ರ್ ಮಾಡಿ ಕೊಟ್ಬಿಡಿ. ಇವತ್ತು ಫೋನ್ ನಂಬರ್ ಬರ್ರಿ ಸರ್. ಹೌದು ಸೈನಾಗಿ ಫೋನ್ ನಂಬರ್ ಬರ್ರಿ ಸರ್. ಹಂಗೆ ನಿಮ್ಮದು ಅದು 224 ತಾಲೂಕಲ್ಲಿ ಯಾವ ರೀತಿ ಸಂಘಟನೆ ಇದೆ. ಲಾಸ್ಟ್ ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆ ದಿನ ತೀರೋಗಿದೆ. ಇದು ಮಾಡ್ದು 14ನೇ ತಾರೀಕಿಂದ ಇಲ್ಲಿ 1 ಲಕ್ಷ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ. ನಾವು ಎಲ್ಲ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ಕಪ್ಪು ಬಟ್ಟೆ ಧರಿಸ್ಕೊಂಡು ಇದು ಮಾಡಿ ಅಂತ ಎಲ್ಲ ಇದು ಮಾಡಿದ್ದು. ಎಲ್ಲ BO ಯಾವ ರೀತಿ BO ಅವರು DDP ವಿರೋಧ ನಡೆದು 12 ಜಿಲ್ಲೆ ಮಾಡಿದ್ದಾರೆ ಸರ್. 12 ಜಿಲ್ಲೆ ಸರ್ಕಾರಿ ಶಾಲೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಶಿಕ್ಷಣ ಕೊರತೆಯಿಂದಾಗಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಬರ್ತಿರೋಂಗಾಗಿದೆ. ಇದು ಮೊದಲನೇದಾಗಿ ಆಡಳಿತ ವ್ಯವಸ್ಥೆಯ ಇದು ಬೇರೆ ಬೇರೆ ಕಾರಣ ಏನಿದೆ ಅದು ಬೇರೆ ಆದ್ರೂ ಉತ್ತಮ ಗುಣಮಟ್ಟ ಶಿಕ್ಷಣ ಕೊಡದೇ ಇರೋದು ಮೂಲ ಕಾರಣ ಆಗುತ್ತೆ. ಹಾಗಾಗಿ ಅದು ಗುಣಮಟ್ಟ ಶಿಕ್ಷಣ ಮತ್ತು ಉಪಾಧ್ಯಾಯರುಗಳು ಕೂಡ ಬೇರೆ ಬೇರೆ ಅನ್ಯ ಕೆಲಸಗಳಿಗೆ ಉಪಯೋಗಿಸ್ತಾರೆ. ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ಮಾಡಿದರೆ ಇವತ್ತು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಗುಣಮಟ್ಟ ಶಿಕ್ಷಣ ತಲುಪೋದಕ್ಕೆ ಸಾಧ್ಯ ಆಗ್ತಿತ್ತು. ಸೊ ಉಪಾಧ್ಯಾಯರುಗಳನ್ನು ಬೇರೆ ಬೇರೆ ಅನ್ಯ ಕೆಲಸಗಳು ಉಪಯೋಗಿಸೋದು ಕೂಡ ಒಂದು ರೀತಿಯಲ್ಲಿ ಇದಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ. ಜಾಗತಿಕ ಮಟ್ಟದಲ್ಲಿ ಇವತ್ತು ಆ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕು ಅಂದಾಗ ಅದಕ್ಕೆ ಬೇಕಾದಂಥ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಶಿಕ್ಷಣ ಕೊರತೆ ಇವತ್ತು ಅದಕ್ಕಾಗಿ ನಾವು ಏರಿಸಿದ್ದೀರಾ. ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮಾಡಿದಾಗ ಸರ್ಕಾರಿ ಶಾಲೆ ನಾಶ ಆಗುವಂಥದ್ದಾಗಲಿ ಮುಚ್ಚುವಂಥ ಸಂದರ್ಭ ಬರೋದಿಲ್ಲ. ಕರೆ ಕೊಟ್ಟಾಗಿದೆ ಕಪ್ಪು ಬಾಟ ಪ್ರದರ್ಶನ ಮಾಡೋಕ್ಕೆ. ಆದರೆ ರಾಜ್ಯದಲ್ಲಿ ಎಲ್ಲರಿಗೂ ಕರೆ ಕೊಟ್ಟಾಗಿದೆ. ಎಲ್ಲ ತಾಲೂಕಲ್ಲಿ ಅಲ್ಲಲ್ಲೇ ಇದು ಮಾಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಿ ಮುಂದಿನ ವರ್ಷದಿಂದ 2 ಲ್ಯಾಂಗ್ವೇಜ್ ಸಿಸ್ಟಮ್ ಜಾರಿಗೆ ತಂದರೆ ಓಕೆ. ಇಲ್ಲ ಅಂದರೆ ಅದು ನಮ್ಮ ಕೈಲಿಲ್ಲ. ಒಂಥರ ಹೆಂಗಿದ್ದಾರೆ ಅಂದರೆ ನಮ್ಮ ಕಾಂಟ್ಯಾಕ್ಟಲ್ಲಿದ್ದವರೆಲ್ಲ ನಾವು ಹೇಳಿದ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಈಗ ನನ್ನನ್ನು ಅರೆಸ್ಟ್ ಮಾಡಿ ಇನ್ನೊಂದಿನ ಹಾಕೊಂಡ್ರು ನನ್ನ ಕೈ ಏನು ಇರೋದಿಲ್ಲ. ಕಾಂಟ್ಯಾಕ್ಟ್ ಮೊಬೈಲ್ ಪರೀಕ್ಷೆ ಮಾಡೋದು ಇವರೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ಥರ ಇದೆ.
ಅದಕ್ಕೊಂದು ಇದು ನೆಕ್ಲೆಸ್ ಆಗ್ತದೆ. ಫೋಟೋ ಹೊಡ್ರಪ್ಪ ಒಂದು